ಇನ್ನು ದೇಶಾದ್ಯಂತ ವಾಣಿಜ್ಯ ಎಲ್ಪಿಜಿ ಪೂರೈಕೆಯಲ್ಲಿ ಭಾರಿ ಅಡಚಣೆ ಉಂಟಾಗಿದೆ. ಪರಿಣಾಮ ಮುಂಬೈನಲ್ಲಿ ಸುಮಾರು 20% ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಬಂದ್ ಆಗಿವೆ ಎಂದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘ ತಿಳಿಸಿದೆ. ಅನಿಲ ಪೂರೈಕೆ ಪರಿಸ್ಥಿತಿ ಸುಧಾರಿಸದಿದ್ರೆ ಮುಂದಿನ 2 ದಿನಗಳಲ್ಲಿ 50% ಮುಂಬೈನಲ್ಲಿನ ಹೋಟೆಲ್ಗಳು ಮುಚ್ಚುವ ಸಾಧ್ಯತೆಗಳಿವೆ ಅಂತ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಮುಂಬೈನ ಭಾಗಶಃ ಹೋಟೆಲ್ಗಳು ಮುಚ್ಚಲಾಗುತ್ತಂತೆ. ಈಗಾಗಲೇ ಹಲವೆಡೆ ತಮ್ಮ ಮೆನು ಐಟಂಗಳನ್ನ ಕಡಿತಗೊಳಿಸಲು ಅಥವಾ ಕಾರ್ಯಾಚರಣೆಯನ್ನು ಸ್ಥೀಮಿತಗೊಳಿಸಲು ನಿರ್ಧರಿಸಿವೆ ಅಂತ. ಇನ್ನು ಬೆಂಗಳೂರಿನಲ್ಲೂ ಕೂಡ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಏಕಾಏಕಿ ಸ್ಥಗಿತಗೊಂಡಿದ್ದು ಮಾರ್ಚ್ 10ರಂದು ನಗರದ ಹಲವು ಹೋಟೆಲ್ಗಳು ಮುಚ್ಚುವ ಸಾಧ್ಯತೆ ಇದೆ ಮತ್ತು ಪಿಜಿಗಳ ಮೆನುವಿನಲ್ಲೂ ಇಂದಿನಿಂದಲೇ ಬದಲಾವಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರವು 60ರಿಂದ 70 ದಿನಗಳಿಗೆ ಸಾಕಾಗುವಷ್ಟು ಸ್ಟಾಕ್ ಇದೆ ಅಂತ ಈ ಹಿಂದೆ ಹೇಳಿದ್ರು. ವಾಣಿಜ್ಯ ಗ್ಯಾಸ್ ಪೂರೈಕೆ ನಿಲ್ಲಿಸಿರೋದು ಭಾರಿ ಆತಂಕ ಮೂಡಿಸಿದೆ. ಏನು ಸೌದೆ ಒಲೆ, ಎಲೆಕ್ಟ್ರಿಕ್ ಸ್ಟವ್ಗಳು ಇದು ಮೊರೆ ಹೋಗ್ಬೇಕಾಗುತ್ತೆ ಅಷ್ಟೇ, ಬರೇನಿಲ್ಲ. ಇನ್ನು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಹೆಚ್ಚಳ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನು ಬರೆದಿದ್ದಾರೆ. ಇತ್ತೀಚೆಗೆ ಸಚಿವಾಲಯ ಹೊರಡಿಸಿರುವ ಆದೇಶ ಪ್ರಕಾರ ಗೃಹ ಬಳಕೆ ಎಲ್ಪಿಜಿಗೆ ಹೆಚ್ಚು ಆದ್ಯತೆ ನೀಡಲಾಗ್ತಾ ಇದೆ. ಇದರಿಂದ ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಕ್ಕಾಗಿ ಹೊರನಗರಗಳಿಂದ ಬಂದಿರತಕ್ಕಂಥ ಅನೇಕರು ದಿನನಿತ್ಯದ ಆಹಾರಕ್ಕಾಗಿ ಹೋಟೆಲ್ ಮತ್ತು ಮೆಸ್ಸುಗಳನ್ನೇ ನಂಬಿಕೊಂಡಿದ್ದಾರೆ. ಹೀಗಾಗಿ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ಕೇಂದ್ರ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದು ಮನವಿ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪತ್ರವನ್ನ ರವಾನಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೇಂದ್ರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಮಹಿಳಾ ದಿನಾಚರಣೆ ದಿನವೇ ಗ್ಯಾಸ್ ಬೆಲೆ ಏರಿಕೆಯಾಗಿದೆ, ಇದು ಅವರು ಕೊಟ್ಟ ಕೊಡುಗೆ. ಸ್ಮೃತಿ ಇರಾನಿ ಅವರು ಅದ್ಯಾಕೋ ಕಾಣಿಸ್ತಾ ಇಲ್ಲ, 10ರಿಂದ 50 ರೂಪಾಯಿ ಜಾಸ್ತಿ ಆದ್ರೆ ಬೊಬ್ಬೆ ಹೊಡಿತಿದ್ರು, ಈಗ ಮಾಯ ಆಗಿದ್ದಾರೆ. ಇದು ಶುರು ಅಷ್ಟೇ, ಮುಂದೆ ಭಾರತ ದೇಶಕ್ಕೆ ಸಂಕಷ್ಟ ಎದುರಾಗುತ್ತೆ ಅಂತ ಆಕ್ರೋಶ ಹೊರ ಹಾಕಿದ್ರು. ಭಾರತಕ್ಕೆ ಸಂಕಷ್ಟ ಎದುರಾಗುತ್ತಾ? ಅವ್ರು ಯುದ್ಧ ನಿಲ್ದರೆ ಎದುರಾಗುತ್ತೆ. ಈ ಟೈಮಲ್ಲಿ UPA ಸರ್ಕಾರ ಇದ್ರು ಯುದ್ಧ. ದೇಶದ ಆಂತರಿಕ ನಿರ್ಧಾರಗಳು ಬಾಹ್ಯ ನಿರ್ಧಾರಗಳು. ನಮ್ಮ ದೇಶದಲ್ಲಿನಾರ ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬರಬೇಕಾದ್ರೆ ಮಧ್ಯ ಸಮಸ್ಯೆ ಅದಕ್ಕೆ ದೇಶ ಹೊಣೆ. ನಮ್ಮ ದೇಶದಿಂದ ಹೊರಗಡೆಯಿಂದ ತರ್ಸ್ಕೋಬೇಕಾದ್ರೆ ಅದಕ್ಕೆ ಕಾರಣ ಈ ಸರ್ಕಾರ ಹೊಣೆ ಅಂದ್ರೆ ಇಲ್ಲ, ಆಗ್ತಿರ್ತಕ್ಕಂಥ ಜಾಗತಿಕವಾದಂತ ಯುದ್ಧ ಕಾರಣ ಅಂತ ಗೊತ್ತು. ಅಂಡ್ ಸ್ಮೃತಿ ಇರಾನಿ ಲೋಕಸಭೆ ಸೋತ್ ಯಾವತ್ತೋ ಮನೆ ಸೇರ್ಕೊಂಡ್ರು, ಮತ್ತೆ ಸಿನಿಮಾ ಧಾರಾವಾಹಿ ಮಾಡ್ಕೊಂಡು ನಿಂತವ್ರೆ, ಮುಗೀತು. ಸೋತಾಗ ಯಾರು ಬರ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೇನು ಸೋತಾಗ ಬರ್ತಿದ್ರ ಅನ್ನೋ ಪ್ರಶ್ನೆ ಕಾಡುತ್ತೆ. ಏನೋ ರಾಜಕಾರಣ ನಡೀತಾ ಇರತ್ತೆ, ಯಾವಾಗ್ಲೂ ಅಭಿವೃದ್ಧಿ ಜನರ ಹಿತಕ್ಕಿಂತ ರಾಜಕಾರಣ ಮೇಳೈಸುತ್ತೆ. ಬಟ್ ಸದ್ಯದ ಸನ್ನಿವೇಶ, ತೈಲ ಕೊರತೆ, ಇವೆಲ್ಲದರ ಕೊರತೆಗೆ ಕಾರಣ ಭಾರತನ ನೆವರ್ ಎವರ್. ನಾವೆಲ್ಲ ಸೌದೆ ಒಲೆ ಹಚ್ಚುತ್ತಿದ್ದವರು ಮನೆಗೆಲ್ಲ ಹೊಗೆ ಮುಕ್ತ ಮನೆ ಮಾಡ್ಬೇಕು ಅಂತ ಸಿಲಿಂಡರ್ ಕೊಟ್ಕೊಂಡ್ ಬಂದಿದ್ದು ಇದೇ ನರೇಂದ್ರ ಮೋದಿ. ಈಗ ಈ ಗವರ್ನಮೆಂಟ್ ಅವ್ರೆ ಒಲೆಲೋ ಮತ್ತೊಂದೇನೋ ಹಂಗೆ ಹಿಂಗೆ ನಡೀತಾ ಇತ್ತೀವಲ್ಲ ಸೋಲಾರ್ಲಿ. ಸೊ ಹಾಗಾಗಿ ಟೀಕೆ ಟಿಪ್ಪಣಿಗಳು ಸಹಜ. ಬಟ್ ಇವತ್ತಿನ ಕೊರತೆಗೆ ನಮ್ಮ ದೇಶವೇ ಕಾರಣನ? ಇಲ್ಲ, ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕ ದಾಳಿ ಕಾರಣ. ಹಾಗಾಗಿ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ನೋಡ್ಬೇಕು. ಅಂದ್ಬಿಟ್ಟು ನೀವಿದ್ರೆ ಕಾಂಗ್ರೆಸ್ ಇದ್ರೆ ಕೊಟ್ಬಿಡ್ತಿದ್ರ ಆಗ್ತಿತ್ತು? ಇಲ್ಲ. ಈ ಟೈಮಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿ ಬಳಸಿ, ಸೌದೆ ಒಲೆಗಳಿದ್ರೆ ಬಳಸಿ, ಎಲೆಕ್ಟ್ರಿಕ್ ಸ್ಟವ್ಗಳಿದ್ರೆ ಬಳಸಿ, ಈ ತರದೇನೋ ಸಂದೇಶ ಕೊಡಬೇಕು. ಬೆಳಗ್ಗೆ ಒಂದೊತ್ತು, ಮಧ್ಯಾಹ್ನ ಒಂದು, ರಾತ್ರಿ ಒಂದು 3 ಹೊತ್ತು ಊಟ ಮಾಡ್ತಾವ್ರ ಜನ ಅಲ್ವಾ? ಸಮಸ್ಯೆ ಜಾಸ್ತಿ ಆಗ್ದಂಗೆ ಏನಾರ ಮಾಡೋಕ್ ಪರಿಹಾರಗಳಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಆಗೆಲ್ರೂ ದಿಢೀರ್ನೆ ಸ್ವಿಚ್ ಆಗೋದು, ಸೌದೆ ಒಲೆ ಹಚ್ಚಲ್ಲ ಯಾರುನು, ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಸ್ವಿಚ್ ಓವರ್ ಆಗ್ತಾರೆ. ಸೋಲಾರ್ ಹಾಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಸಡನ್ ಆಗಿ ಬೇಕು ಅಂದ್ರೆ ಹೋಗ್ತಾರೆ ಅಂಗಡಿ, ಎಲೆಕ್ಟ್ರಿಕ್ ಸ್ಟವ್ ಸಿಗುತ್ತೆ, ಹಾಕ್ತಾರೆ, ಸ್ವಿಚ್ ಆನ್ ಮಾಡ್ತಾರೆ. ಆ ಥರದ್ದೇನೋ ಮಾಡ್ತಾರೆ. ಅದರ ಸಲಹೆಗಳನ್ನ ಕೊಟ್ರೆ ಒಳ್ಳೇದು. ಇನ್ನು ರಾಜಕಾರಣ. ಇರಾನ್ ಯುದ್ಧದಿಂದ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಭಾರತದಲ್ಲಿ ಪರಿಸ್ಥಿತಿ ಅವಲೋಕಿಸಲು, ಅದರಲ್ಲೂ LPG ಸರಬರಾಜು ಸ್ಥಿತಿ ಪರಿಶೀಲನೆ ಮಾಡೋಕೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಸಮಾಲೋಚನೆ ನಡೆಸಿದ್ರು. ಬಳಿಕ ಭಾರತದಲ್ಲಿ LPG ಸರಬರಾಜು ಸರಿಯಾದ ರೀತಿಯಲ್ಲಿ ಇರೋದನ್ನ ಖಾತ್ರಿಪಡಿಸಲು ಸರ್ಕಾರ ಸಾಧ್ಯವಾದ ಕ್ರಮಗಳನ್ನ ಕೈಗೊಳ್ತಾ ಇದೆ. ದೇಶೀಯ ಇಂಧನ ಮಾರುಕಟ್ಟೆಯನ್ನ ರಕ್ಷಿಸಲು ಸರ್ಕಾರ ಅಗತ್ಯ ಸರಕುಗಳ ಕಾಯ್ದೆಯನ್ನು ಸಕ್ರಿಯಗೊಳಿಸಿದೆ. LPG ಉತ್ಪಾದನೆ ಹೆಚ್ಚಿಸಲು ಹಾಗೂ ಹೈಡ್ರೋಕಾರ್ಬನ್ಗಳನ್ನ LPG ಸಂಗ್ರಹಕ್ಕೆ ಸೇರಿಸುವಂತೆ ದೇಶದಲ್ಲಿರತಕ್ಕಂಥ ರಿಫೈನರಿಗಳು ಹಾಗೂ ಪೆಟ್ರೋಕೆಮಿಕಲ್ ಘಟಕಗಳಿಗೆ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು LPG ಸರಬರಾಜು ಕುಂಠಿತವಾಗದಂತೆ ಎಚ್ಚರ ವಹಿಸೋಕೆ ನೈಸರ್ಗಿಕ ಅನಿಲವನ್ನ ಸಮರ್ಪಕವಾಗಿ ಬಳಸುವಂತಹ ವ್ಯವಸ್ಥೆಯನ್ನ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಮೂಲಕ ಮಾಡಲಾಗುತ್ತಿದೆ. ಈಗಾಗಲೇ ಇಂಡಿಯನ್ ಆಯಿಲ್, HP, BP ಇತ್ಯಾದಿ ಕಂಪನಿಗಳು ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸಿವೆ. ಇದು ಸಡನ್ ನಿರ್ಧಾರಗಳು ತಗೋಬೇಕು.
ಸೊ ಹಾಗಾಗಿ ಎಲ್ಲರೂ ಇವರೆಲ್ಲ ಬಿಜೆಪಿ ಕಾಂಗ್ರೆಸ್ ಸ್ವಲ್ಪ ಮಿತವಾಗಿ ಬಳಸಿ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ಗಳು, ಇನ್ಯಾರ ಊರ್ ಕಡೆ ಹಳ್ಳಿ ಕಡೆ ಇದ್ರೆ ಸೌದೆ ಒಲೆ, ಇವುಗಳನ್ನ ಆಲ್ಟರ್ನೇಟಿವ್ ಆಗಿ ಬಳಸಕ್ ರೆಡಿ ಆಗಿ. ಯಾಕಂದ್ರೆ ಯುದ್ಧ ನಾಳೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಅವ್ರು ಸುಮ್ನಿರ್ತಿಲ್ಲ. ಇರಾನ್ನ ಸಂಪೂರ್ಣ ವ್ಯವಸ್ಥೆ ಸರ್ವನಾಶ ಮಾಡೋವರೆಗೂ ಅಮೆರಿಕ ಇಸ್ರೇಲ್ ಸುಮ್ನಿರೋ ತರ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಸಡನ್ ಆಗಿ ಗಾಬರಿ ಆಗೋದೇನ್ ಬೇಡ. ಭಾರತ ಸ್ವತಂತ್ರವಾಗಿ ಬದುಕಕ್ಕೆ ಒಂದಷ್ಟು ಅವಕಾಶ ಐತೆ. ಏನ್ ಗ್ಯಾಸ್ ಇರಕ್ ಮೊದಲ ನಾವೇನು ಅಡುಗೆ ಮಾಡ್ಕೊಂಡು ಊಟನೇ ಮಾಡಿಲ್ವ? ಆಲ್ಟರ್ನೇಟಿವ್ ಇದೆ, ಒಂದ್ ಸ್ವಲ್ಪ ಚೇಂಜಸ್ ಕಡೆ ಗಮನ ಕೊಡಬೇಕಷ್ಟೇ. ನೀವು ಹ್ಯಾಂಡಲ್ ಮಾಡಿ. ರಾಜಕಾರಣ ನಡೀತಾ ಇರುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.